me, forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ ಇಲ್ಲಿ. ಅಂದರೆ ಈಗ ಈ CCTV ಸಾಕ್ಷ್ಯಗಳು ಸಿಕ್ಕಿರುತ್ತಲ್ವಾ, ಆ ಟೈಮಿಂಗ್ ಮ್ಯಾಚ್ ಮಾಡಬೇಕಾಗತ್ತೆ. ಇವು ಟೈಮಿಂಗು ಇವು ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕು ಅಂದಾಗ CCTV ಎಲ್ಲಿ ಸಿಕ್ಕಿರ್ತಕ್ಕಂಥ ದೃಶ್ಯಾವಳಿಯ ಸಮಯವನ್ನು ಮ್ಯಾಚ್ ಮಾಡ್ತಕ್ಕಂಥ ಕೆಲಸ ಇರುತ್ತೆ ಇಲ್ಲಿ. ದರ್ಶನ್, ಪವಿತ್ರ ಗೌಡ, ಶೆಡ್ಡು, CCTV ಸಾಮ್ಯತೆ ಬಗ್ಗೆ ಒಂದು ತನಿಖೆ ನಡೆಯುತ್ತೆ ಇದೀಗ. ಮತ್ತು ಶಾಳಕ್ಕೆ ಇಳಿತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ರೇಣುಕಾಸ್ವಾಮಿ ಸಾವಿನ ವಿಷಯ ತಿಳಿದು ಯಾರೆಲ್ಲ ಶೆಡ್ಡಿಗೆ ಬಂದಿದ್ರು, ರೇಣುಕಾಸ್ವಾಮಿ ಸತ್ತೋಗ್ಬಿಟ್ಟ ಉಸಿರಾಡ್ತಾ ಇಲ್ಲ ಅವನು ಅಂತ ವಿಷಯ ಬರುತ್ತಲ್ಲ, ಈ ವಿಷಯ ಬಂದ ತಕ್ಷಣ ಯಾರೆಲ್ಲ ಶೆಡ್ಡಿಗೆ ಎಂಟ್ರಿ ಆದರು ಅಂತ. ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ಯಾರಾದರೂ ಇದ್ದು ಆಮೇಲೆ ಅವ್ರು ಆಚೆ ಹೋದ್ರಾ, ಇಲ್ಲ ಆಚೆಯಿಂದನೇ ಯಾರಾದರೂ ಹೊಸ್ದಾಗಿ ಒಳಗಡೆ ಎಂಟ್ರಿ ಆದ್ರಾ? ಒಳಗಡೆ ಎಂಟ್ರಿ ಆಗೋ ವೇಳೆಗೇ ರೇಣುಕಾಸ್ವಾಮಿ ಪ್ರಾಣಪಕ್ಷಿ ಹಾರಿ ಹೋಗಿತ್ತಾ? ತನಿಖೆ ನಡಿಬೇಕಲ್ವ ಇದಕ್ಕೆ. ಶೆಡ್ನಿಂದ ಮನೆಗೆ ಎಷ್ಟು ಸಮಯಕ್ಕೆ ಅವರು ವಾಪಸ್ ಬಂದಿದ್ದಾರೆ ಅಂತ ಕೂಡ ತಾಳೆ ಮಾಡ್ತಾ ಇದ್ದಾರೆ. ಮನೆ, ಶೆಡ್ಡು, CCTV ಟೈಮಿಂಗನ್ನು ಮ್ಯಾಚ್ ಮಾಡಿದ್ರೆ ಪ್ರಬಲ ಸಾಕ್ಷ್ಯ ಸಿಕ್ಕಂತಾಗುತ್ತೆ ಇಲ್ಲಿ. ನೋಡಿ, ಈಗ ಇವರು ಈ ಪಟ್ಟಣಗೆರೆಯ ಶೆಡ್ ಇತ್ತಲ್ಲ, ಇಲ್ಲಿ ಎಷ್ಟೊತ್ತಿಗಿದ್ರು, ಇಲ್ಲಿಂದ ಎಷ್ಟೊತ್ತಿಗೆ ಆಚೆ ಹೋಗಿದ್ರು. ಯಾಕೆಂದರೆ ದರ್ಶನ್ ಮನೆದು ಸುಮಾರು 2 ದಿನಗಳ ಕಾಲದ CCTV ಫುಟೇಜನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಮನೆಗೆ ಹೋಗಿ ವಾಪಸ್ ಬಂದಿರೋದಲ್ವಾ ಇಲ್ಲಿ. ಸೊ ಆ ವಿಚಾರ ಬಂದಾಗ ಮನೆಯದು ಒಂದು 2 ದಿನಗಳು ಸಿಕ್ಕಾಗ ಶೆಡ್ CCTV ಟೈಮ್ ನೋಡ್ತಾರೆ. ಆವಾಗ ಸಪೋಸ್ ಈಗ ಇಲ್ಲಿ 7 ಗಂಟೆ ಒಬ್ಬ ಮನುಷ್ಯ ಹೊರಟಿದ್ದ ಅಂದ್ಕೊಳ್ಳಿ, ಮನೆ ಹತ್ತಿರಕ್ಕೆ ಒಂದು 8 ಗಂಟೆಗ, 7:45 ಅಥವಾ 8:15 ಹೋಗಿರಬಹುದಾ, ಅದನ್ನು ಚೆಕ್ ಮಾಡ್ಕೊಳ್ತಾರೆ. 8:15 ಹೋದ್ಮೇಲೆ ಮಧ್ಯರಾತ್ರಿ ಒಂದು 8 ಗಂಟೆಗೋ ಅಥವಾ ಮಧ್ಯರಾತ್ರಿ 11 ಗಂಟೆಗೋ 12 ಗಂಟೆಗೋ 1 ಗಂಟೆಗೋ ಆ ಟೈಮಲ್ಲಿ ಏನು ಬರುತ್ತೆ, ಹೋಗ್ಬಿಟ್ಟ ರೇಣುಕಾಸ್ವಾಮಿ ಅಂತ ಹೇಳಿದರು ಅಂತ ಅಂದ್ಕೊಳ್ಳೋಣ, ಭಾವಿಸೋಣ. ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹೌದಾ, ಆ ಥರ ಆಯಿತಾ ಅಂತ ಅವ್ರು ಅಲ್ಲಿಂದ ಮತ್ತೆ ಬಂದಿರ್ತಾರೆ ಶೆಡ್ಗೆ. ಈ ತರಹದ ಟೈಮು, ಆ ಟೈಮ್ ಲೈನನ್ನು ಸೆಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ. ಯಾವಾಗ ಯಾರು ಎಲ್ಲಿದ್ದರು, ಏನು ಮಾಡಿದ್ರು. ಕೋರ್ಟಲ್ಲಿ ಇಟ್ಟಾಗ ನೋಡಿ ಸ್ವಾಮಿ ಇಂಥ ಟೈಮಲ್ಲಿ ಇವ್ರು ಎಲ್ಲಿದ್ದರು, ಇದು ಮುಗಿಸ್ಬಿಟ್ಟು ಇವ್ರು ಹೊರಟು ಬಿಡ್ತಾರೆ ಅಂದಾಗ, ಇಲ್ಲ ರೀ ಆ ಥರದ್ದೆಲ್ಲೂ ಹೊರಟೇ ಇಲ್ಲ, ಅವರು ಅಲ್ಲೇ ಒಳಗಡೆ ಇದ್ದರು ಅಂತ ಒಂದು ಆರ್ಗ್ಯುಮೆಂಟ್ ಶುರುವಾಗುತ್ತೆ ಅಂದಾಗ, ನೋಡಿ ನಾವು ಹೇಳಿರೋದಕ್ಕೆ ಸಾಕ್ಷ್ಯ ನೋಡಿ, ದರ್ಶನ್ ಈ ಮನೆಯಲ್ಲಿ ಇಂಥ CCTV ಫುಟೇಜು ಆ ದಿನದ ಡೇಟು ಸಮಯದ ಪ್ರಕಾರ ನೋಡಿದಾಗ ಆ ಮನುಷ್ಯ ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಇನ್ನೆಲ್ಲಿಗೂ ಹೋಗಿಲ್ಲ. ಆಮೇಲೆ ಈ ವಿಷಯ ಬರುತ್ತೆ. ವಿಷಯ ಬಂದ ತಕ್ಷಣ ಮತ್ತೆ ನೋಡಿ ಅಲ್ಲಿಂದ ಹೊರಟು ಒಂದು 20 ನಿಮಿಷಕ್ಕೋ 30 ನಿಮಿಷಕ್ಕೋ ಮತ್ತೆ ಶೆಡ್ ಹತ್ರ ಬಂದರು. ಇಷ್ಟು ಜನ ಇಲ್ಲಿಂದ ಚೆನ್ನಾಗಿ ಹೊಡೆದು ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ ಇವರು, ಅಥವಾ ಬೇರೆ ಕಡೆ ಹೋಗಿದ್ದಾರೆ, ಯಾವುದೋ ಒಂದು ಹೋಟೆಲಲ್ಲಿ ಕೂತಿದ್ರಾ, ಬೀದಿಲಿ ಕೂತಿದ್ರಾ, ಕಾರಲ್ಲೇ ಕೂತಿದ್ರಾ, ಮತ್ತೆ ಬಂದಿದ್ದಾರೆ ನೋಡಿ ಇಲ್ಲಿ. ಈ ಥರದ್ದೊಂದು ಹೇಳಬೇಕಾದಾಗ ನಿಮಗೆ ಆ ಟೈಮ್ ಲೈನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮ್ ಲೈನ್ ಇದೆಯಲ್ಲ, ಇದು ಕೂಡ ಮೇಜರ್ ಸಾಕ್ಷಿ ಆಗುತ್ತೆ. ಅದನ್ನು ಮ್ಯಾಚ್ ಮಾಡ್ತಕ್ಕಂಥ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ.